ಎರಡೇ ಎರಡು ಪಾಲಿಥೀನ್ ಕವರ್ ಇದ್ದರೆ ಸಾಕು, ನಿಮಿಷಗಳಲ್ಲೇ ತಯಾರಾಗುತ್ತೆ ಸುಂದರವಾದ ಬುಟ್ಟಿ. ಈ ಒಂದು ಗುಟ್ಟು ರಹಸ್ಯ ನಿಮಗೆ ತಿಳಿದ್ರೆ ಇನ್ಮುಂದೆ ಯಾವುದೇ ರೀತಿಯ ಕವರನ್ನು ಕೂಡ ನೀವು ಬಿಸಾಡೋದಿಲ್ಲ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕವರನ್ನು ಬಳಸಿ ನಿಮಿಷಗಳಲ್ಲಿ ಸುಂದರವಾದ ಬುಟ್ಟಿಗಳನ್ನ ಯಾವ ಥರ ತಯಾರಿಸ್ಕೊಳ್ಳೋದು ಅಂಥೇಳಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಕವರನ್ನು ತೊಗೊಂಡಿದ್ದೀನಿ. ನೋಡಿ, ಕವರನ್ನು ಈ ರೀತಿ ಮಧ್ಯಭಾಗಕ್ಕೆ ಮಡಚ್ಕೊಂಡು ಒಂದು ಇಂಚ್ ಆಗುವಷ್ಟು ನೋಡಿ ಅಂದಾಜಿನಲ್ಲಿ ಈ ಥರ ಕವರನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಸಂಪೂರ್ಣ ಬಿಳಿ ಕವರನ್ನು ತೊಗೊಂಡಿದ್ದೀನಿ. ಇಲ್ಲಿ ಬಿಳಿ ಕವರನ್ನು ಈ ವಿಧಾನದಲ್ಲಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡ ನಂತರ ಈಗ ಒಂದೊಂದೇ ಕವರನ್ನು ತಗೊಂಡು ಒಂದರ ಒಳಗೆ ಒಂದನ್ನು ಹಾಕಿ ನಿಧಾನವಾಗಿ ಗಂಟನ್ನು ಹಾಕೋಬೇಕಾಗತ್ತೆ. ಏನಾದರೂ ಜೋರಾಗಿ ಎಳೆದ್ರೆ ಕಟ್ಟಾಗುತ್ತೆ. ಹಾಗಾಗಿ ನೋಡಿ, ಈ ಥರ ನಿಧಾನಕ್ಕೆ ಎಳೆದು ಗಂಟನ್ನು ಹಾಕೋಬೇಕಾಗುತ್ತೆ. ಒಂದರ ಒಳಗೆ ಒಂದನ್ನು ಸೇರಿಸಿ ಈ ಥರ ನೋಡಿ ಈಸಿಯಾಗಿ ಗಂಟನ್ನು ಹಾಕೋಬಹುದು. ಪ್ರತಿಯೊಂದು ಕಟ್ ಮಾಡ್ಕೊಂಡಿರೋಂಥ ಕವರನ್ನು ತಗೊಂಡು ನಾನು ಈಗಾಗಲೇ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಗಂಟನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಸುತ್ಕೊಳ್ತೀನಿ. ಸುತ್ಕೊಂಡು ಇಟ್ಕೊಡೋಣ. ಈಗ ನಾನು ಮತ್ತೊಂದು ಬಣ್ಣದ ಕವರನ್ನು ತಗೊಳ್ತಾ ಇದ್ದೀನಿ. ಆ ಕವರನ್ನು ಕೂಡ ಅಷ್ಟೇ ಸೇಮ್ ಅದೇ ಮೆಥಡ್ನಲ್ಲಿ ಈ ರೀತಿ ಮಧ್ಯಭಾಗಕ್ಕೆ ಮಡ್ಚ್ಕೋಬೇಕಾಗತ್ತೆ. ನಂತರ ತಳದಲ್ಲಿ ತುದಿ ಭಾಗನ ಮಾತ್ರ ಕಟ್ ಮಾಡಿ ತೆಗೆದು ಈಗ ನೋಡಿ ಇಲ್ಲಿ ಒಂದು ಇಂಚ್ ಆಗೋಷ್ಟು, ಬೇಕಾದ್ರೆ 1.5 ಇಂಚ್ ಆಗೋಷ್ಟು ಕೂಡ ನೀವು ಅಳತೆನ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡ್ಮೇಲೆ ಒಂದರೊಳಗೆ ಒಂದನ್ನು ಸೇರಿಸಿ ಈ ಥರ ಗಂಟನ್ನು ಹಾಕೋಬೇಕಾಗತ್ತೆ. ಏನಷ್ಟು ಈಸಿಯಾಗಿ ಕಟ್ಟಾಗಲ್ಲ, ಬಟ್ ಹಾಕ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ನೋಡಿ, ನಾನು ನಿಧಾನಕ್ಕೆ ಕೂಡ ನಿಮಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿಯ ಗೊಂದಲ ಆಗೋದು ಬೇಡ ಅಂಥೇಳಿ. ಎಷ್ಟು ಚೆನ್ನಾಗಿ ಗಂಟನ್ನು ಹಾಕ್ಕೊಂಡು ದಾರನ ರೆಡಿ ಮಾಡ್ಕೊಂಡಿದ್ದೀನಿ. 2 ಕವರನ್ನು ಕೂಡ ತಗೊಂಡು ಈಗ ಖಾಲಿಯಾಗಿರೋಂಥ ಆಯಿಲ್ ಕ್ಯಾನನ್ನು, ಎಣ್ಣೆಯ ಕ್ಯಾನನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಖಾಲಿಯಾಗಿರೋಂಥ ನೀರಿನ ಬಾಟಲ್ಗಳಿದ್ರೂ ಕೂಡ ನೀವು ತೊಗೊಳ್ಬಹುದು. ಆದಷ್ಟು ಸ್ವಲ್ಪ ಸಾಫ್ಟ್ ಆಗಿರೋಂಥದ್ದು ತೊಗೊಳ್ಳಿ. ತುಂಬ ಗಟ್ಟಿರೋದು ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಎಣ್ಣೆ ಕ್ಯಾನು, ನೀರಿನ ಬಾಟಲ್ಗಳು ಅವೆಲ್ಲ ಏನಂತಂದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈಗ ಅದ್ರ ಮೇಲಿರೋಂಥ ಕವರನ್ನೆಲ್ಲ ಸಂಪೂರ್ಣವಾಗಿ ತೆಗಿತಾ ಇದ್ದೀನಿ. ಕಂಪ್ಲೀಟಾಗಿ ಕ್ಲೀನಾಗಿ ತೆಗಿಬೇಕು ಅಂತೇನಿಲ್ಲ. ಈ ರೀತಿ ಕಲರ್ ಕಾಣಿಸ್ದೇ ಇರೋ ಥರ ತೆಗೆದ್ರೆ ಆಯಿತು. ಈಗ ಕವರನ್ನು ತೆಗೆದ ನಂತರ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಚಾಕುನಲ್ಲಿ ಸೈಡಲ್ಲಿ ಚೂರು ಕಟ್ ಮಾಡಿಕೊಂಡು ನಂತರ ಕತ್ರಿನ ತೊಗೊಂಡು ಸುತ್ತಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಮೇಲಿನ ಭಾಗವನ್ನು ಸಪ್ರೇಟ್ ಮಾಡೋಣ, ಅದೇನು ಬೇಡ. ಇವಾಗ ತಳಭಾಗದಲ್ಲಿ ಎಣ್ಣೆ ಕ್ಯಾನ್ ಅಲ್ವಾ, ಎಣ್ಣೆ ಇರುತ್ತಲ್ವ, ಇದನ್ನೇನು ಮಾಡಬೇಕು, ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಒಂದು ಚೂರು ಕೂಡ ಜಿಡ್ಡಿಲ್ಲದೆ ಇರೋ ಥರ ನಾನು ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಇಲ್ಲಿ ಮಧ್ಯಭಾಗಕ್ಕೆ ಒಂದು ಲೈನ್ ಆಗೋ ಥರ ಒಂದು ಸ್ವಲ್ಪ ಉದ್ದ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು, ಅಂದರೆ ನಮ್ಮ ಕತ್ರಿನ ಇಲ್ಲಿ ಹಾಕೋಕ್ಕಾಗಬೇಕು ಆ ಥರ ಕಟ್ ಮಾಡಿಕೊಂಡು ನೋಡಿ, ಇಲ್ಲಿ ಒಂದು ಲೈನು, ಅಂದರೆ ಈ ಕ್ಯಾನ್ ಮೇಲೆ ಲೈನ್ಗಳಿದೆ ನೋಡ್ತಾ ಇರ್ಬೋದು. ಒಂದು ಲೈನ್ ಆಗುವಷ್ಟು ನಾನು, ಅಂದರೆ 1 ಇಂಚ್ ಆಗುವಷ್ಟು ಸುತ್ತಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಕಟ್ ಮಾಡಿಕೊಂಡು ಇವಾಗ ಸುತ್ತಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಮನಾಗಿದೆ ಕೆಳಗಡೆ ಇರೋಂಥ ಕ್ಯಾನ್ ಕೂಡ. ಇವಾಗ ಮೇಲ್ಭಾಗದಲ್ಲಿ ಈ ಒಂದು ಭಾಗವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂತೇಳಿ ವಿಡಿಯೋ ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾನೊಂದು ಸ್ಕೇಲನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚು ಆಗುವಷ್ಟು ನೋಡಿ ಈ ಥರ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ಮಾರ್ಕನ್ನು ಮಾಡಿಕೊಂಡ ನಂತರ ಕತ್ರಿಯನ್ನು ತಗೊಂಡು ನೋಡಿ ಫುಲ್ಲು ಕೊನೆವರೆಗೂ ಕೂಡ ಇದನ್ನು 2 ಇಂಚು ಬಿಟ್ಟು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಲೈನ್ ಬರೋ ಥರ ತಳಭಾಗದವರೆಗೂ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ನಾನೀಗ ಕ್ಯಾನ್ನ ಸುತ್ತಲೂ ಕೂಡ ಇದೇ ಒಂದು ಮೆಥಡಲ್ಲಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾಟಲ್ನ ಸುತ್ತಲೂ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣುತ್ತೆ ನೋಡಿ. ಫುಲ್ಲು ಬಾಟಮ್ವರೆಗೂ ಕೆಳಗಡೆವರೆಗೂ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್, ಈಗಾಗಲೇ ಕವರನ್ನು ಯಾವ ಥರ ಸಿದ್ಧ ಮಾಡ್ಕೋಬೇಕು ಅಂತೇಳಿ ನಾನು ವಿಡಿಯೋ ಪ್ರಾರಂಭದಲ್ಲೇ ತೋರಿಸ್ದೆ. ಈಗ ಕವರನ್ನು ತಗೊಂಡು ಈ ಥರ ಹಾಕೋಬೇಕಾಗತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಬಣ್ಣದ ಕವರನ್ನು ಈ ಥರ ಹಾಕೋಬೇಕು. ಕವರನ್ನು ಹಾಕೊಂಡ್ಮೇಲೆ ಒಂದು ಮುಂಭಾಗ, ಒಂದು ಹಿಂಭಾಗ. ಮೊದಲು ಒಂದು ಕವರ್ ತೊಗೊಂಡ್ರೆ ಆಮೇಲೆ ಇನ್ನೊಂದು ಕವರ್ ತೊಗೋಬೇಕು. ಮೊದಲು ಒಂದು ಕವರ್ ತೊಗೊಂಡ್ರೆ ಮತ್ತು ಆಮೇಲೆ ಇನ್ನೊಂದು ಬಣ್ಣದ ಕವರು. ಈ ರೀತಿ ಒಂದನ್ನು ಬಿಟ್ಟು ಒಂದನ್ನು ಈ ಥರ ಹಾಕ್ಕೊಳ್ತಾ ಬರಬೇಕಾಗತ್ತೆ.
ನಾನೆಲ್ಲೂ ಕೂಡ ನೋಡಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಿಮಗೆ ತುಂಬ ಫಾಸ್ಟ್ ಆಯಿತು ಅಂದರೆ ನೀವು ಸ್ವಲ್ಪ ಸ್ಲೋ ಮಾಡಿ ಕೂಡ ನೋಡ್ಬೋದು, ಅಥವಾ ಮತ್ತೆ ಬ್ಯಾಕ್ ಬಂದು ಮೊದಲಿಂದ ನೋಡಿ, ಆವಾಗ ಗೊಂದಲ ಅನ್ನೋದಾಗೋದಿಲ್ಲ. ಈ ಫುಲ್ಲು ನಾವು ತಳಭಾಗದವರೆಗೂ ಯಾಕೆ ಕಟ್ ಮಾಡ್ಕೋಬೇಕು ಅಂತ ಹೇಳಿದೆ ಅಂತಂದರೆ ನೋಡಿ, ತಳಭಾಗದವರೆಗೂ ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ಇದು ಅಷ್ಟೇ ಲೈನ್ ಅನ್ನೋದು ಕೆಳಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲೀನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ, ತಟ ಅಂತೇಳಿ ಆಗಿಬಿಡುತ್ತೆ ನೋಡಿ. ಸುತ್ತಲೂ ಕೂಡ ಈ ಥರ ಕವರಿಂದ ಒಂದು ಸತಿ ವೈಟ್ ಕವರಿಂದ ನಾವು ತೊಗೊಂಬಂದರೆ ಇನ್ನೊಂದು ಸತಿ ನೋಡಿ ಈ ಗ್ರೀನ್ ಕಲರ್ ಕವರಿಂದ ಈ ಥರ ಸುತ್ತಕೊಳ್ತಾ ಬರಬೇಕಾಗುತ್ತೆ. ಸೊ ನೋಡಿ, ಒಂದು ಸತಿ ವೈಟ್ ಕವರು ಒಳಗಡೆಯಿಂದ ಹೊರಗೆ ವೈಟ್ ಕವರ್ ತೊಗೋಬೇಕು, ಆಮೇಲೆ ಗ್ರೀನ್ ಕವರ್ ತೊಗೋಬೇಕು. ಈ ಥರ ಒಂದನ್ನು ಬಿಟ್ಟು ಒಂದ್ರ ಮೇಲೆ ಒಂದು ಬರೋ ಥರ ಈ ಥರ ಸುತ್ತಕೊಳ್ತಾ ಬರಬೇಕಾಗುತ್ತೆ. ಸುತ್ತಲೂ ಕೂಡ ನಾನು ಇದೇ ವಿಧಾನದಲ್ಲಿ ಸುತ್ತಕೊಂಡಿದ್ದೀನಿ. ನಿಮಗೊಂದು ಸಂದೇಹ ಬರ್ಬೋದು, ಕವರ್ ಏನಾದರೂ ಖಾಲಿ ಆದರೆ ಏನನ್ನು ಮಾಡೋದು ಅಂಥೇಳಿ. ಕವರ್ ಖಾಲಿ ಆದರೆ ಮತ್ತೆ ಸೇಮ್ ಬಣ್ಣದ ಕವರನ್ನು ತೊಗೊಂಡು ನೋಡಿ ಈ ಥರ ಗಂಟನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವ ನಿಮ್ಮ ಜೊತೆಗೆ ಯಾವ ಥರ ಇದನ್ನು, ಅಂದರೆ ಈ ಕವರಿಂದ ದಾರದ ಥರ ಯಾವ ಥರ ಸಿದ್ಧ ಮಾಡ್ಕೊಳ್ಳೋದು ಅಂತ, ಅದೇ ಮೆಥಡಲ್ಲಿ ಕವರನ್ನು ಕಟ್ ಮಾಡ್ಕೋಬೇಕು, ನೆಕ್ಸ್ಟು ಜಾಯಿನ್ ಮಾಡ್ಕೋಬೇಕು. ಈಗ ಬಿಳಿ ಬಣ್ಣದ ಕವರ್ ಅನ್ನೋದು ಖಾಲಿಯಾಗಿತ್ತು, ನಾನು ಅದನ್ನು ಗಂಟಾಕಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ನಾವು ಇದನ್ನು ಸುತ್ಕೋಬೇಕಾಗತ್ತೆ ಅಂತ. ಈಗ ಗ್ರೀನ್ ಬಣ್ಣದ ಕವರ್ ಕೂಡ ನೋಡಿ ಖಾಲಿಯಾಗಿದೆ. ಇದನ್ನು ಇದೇ ವಿಧಾನದಲ್ಲಿ ಕವರನ್ನು ಕಟ್ ಮಾಡ್ಕೊಂಡು ನಮ್ಮ ಖಾಲಿ ಆಯಿತು ಅಂದರೆ ಆರಾಮಾಗಿ ಈ ರೀತಿ ಜಾಯಿನ್ ಮಾಡ್ಕೊಳ್ಬಹುದು. ಸುತ್ತಲೂ ನಾವು ಇದೇ ವಿಧಾನದಲ್ಲಿ ಸುತ್ಕೊಳ್ತಾ ಬರಬೇಕಾಗುತ್ತೆ. ಮೇಲೆ ನೋಡಿ ನಾವು ಎಲ್ಲಿವರೆಗೂ ಕಟ್ ಮಾಡಿರ್ತೀವಿ ಟಾಪಲ್ಲಿ, ಅಲ್ಲಿ ಫಿನಿಶಿಂಗ್ ಬರೋವರೆಗೂ ಇದನ್ನು ಸುತ್ಕೊಳ್ತಾ ಬರಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ವಿಧಾನದಲ್ಲಿ. ಈಗ ಮಿಕ್ಕಿರೋ ಅಂಥ ಕವರನ್ನು ಏನು ಮಾಡೋದು ಅಂತಂದರೆ ನೋಡಿ, ಒಂದು ಪಿನ್ ತೊಗೊಂಡು ಈ ರೀತಿ ಒಳಗಡೆ ಸೇರಿಸ್ಬಿಡಿ. ಈ ಥರ ಒಳಗಡೆ ಆರಾಮಾಗಿ ಪಿನ್ನಿಂದ ಸೇರಿಸಿದ್ರೆ ಆಯಿತು. ಅಥವಾ ಎಕ್ಸ್ಟ್ರಾ ಏನಾದರೂ ಇದೆ ಅಂದರೆ ಒಳಗಡೆ ಸೇರಿಸಿದ ಮೇಲೂ ಇನ್ನೂ ಎಕ್ಸ್ಟ್ರಾ ಕವರ್ ಮಿಕ್ಕಿದೆ ಅಂದರೆ ಕಟ್ ಮಾಡಿಬಿಡಿ. ಅದನ್ನು ಕಟ್ ಮಾಡಿದ್ರೆ ಒಳಗಡೆ ಇರುತ್ತೆ, ಸೊ ಹೊರಗಡೆ ಕೂಡ ಕಾಣೋದಿಲ್ಲ. ಸೊ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಆಗಲೇ ನಾನು ಮೇಲ್ಭಾಗದಲ್ಲಿ 1 ಇಂಚ್ ಆಗೋಷ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ವಾ. ಸೊ ನೋಡಿ, ಅದನ್ನು ಕಟ್ ಮಾಡ್ಕೊಂಡಿದ್ದನ್ನು ಇವಾಗ ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನು ಸ್ವಲ್ಪ ಬೆಂಡ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ಮತ್ತೆ ಏನು ನಾನು 2 ಬಣ್ಣದ ಕವರನ್ನು ತೊಗೊಂಡಿದ್ದೀನಿ. ನೋಡಿ, ಹಸಿರು ಬಣ್ಣದ ಕವರನ್ನು ತೊಗೊಂಡು ಈ ಥರ ಗಂಟನ್ನು ಹಾಕೋಬೇಕಾಗತ್ತೆ. ನಂತರ ಬಿಳಿ ಬಣ್ಣದ ಕವರನ್ನು ಕೂಡ ಈ ಥರ ಹಾಕ್ಕೊಂಡು ನೋಡಿ ಸುತ್ಕೋಬೇಕಾಗತ್ತೆ. ಈ ಥರ ಸುತ್ಕೊಂಡ್ಮೇಲೆ ಇಲ್ಲಿ ತಳಭಾಗದಲ್ಲಿ 1 ಇಂಚ್ ಆಗೋಷ್ಟು ನಾವು ಗ್ಯಾಪನ್ನು ಬಿಡಬೇಕು, ಇಲ್ಲಿ ಸುತ್ತಕ್ಕೆ ಹೋಗಬಾರ್ದು. ಒಂದು ಸತಿ ಹಸಿರು ಕವರ್ ಸುತ್ತಿದ್ರೆ ಒಂದು ಸತಿ ಬಿಳಿ ಬಣ್ಣದ ಕವರು ಈ ಥರ ಸುತ್ಕೊಳ್ತಾ ಬರ್ತಾಯಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಏನಾದ್ರು ಕವರ್ ಖಾಲಿ ಆಯಿತು ಅಂದರೆ ಹೇಗೇನು ಕವರನ್ನು ತೊಗೊಂಡು ನೋಡಿ ಈ ಥರ ನಾಟನ್ನು ಹಾಕ್ಕೊಳ್ಳೋದು. ಈಸಿಯಾಗಿ ನೋಡಿ, ಸುಲಭವಾಗಿ ಸಾಫ್ಟಾಗಿ ಹ್ಯಾಂಡ್ಲು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಕವರ್ ಅಂತೇಳಿ ಏನು ಟೆನ್ಷನ್ ತೊಗೊಳ್ಳೋದು ಬೇಡ. ಆರಾಮಾಗಿ ನಾವು ಇದನ್ನು ಸಿದ್ಧ ಮಾಡ್ಕೊಳ್ಬೋದು. ನಿಮಿಷಗಳಲ್ಲೇ ಇದು ರೆಡಿ ಆಗಿಬಿಡುತ್ತೆ ಕರೆಕ್ಟಾಗಿ ಮಾಡ್ಕೊಳ್ತಾ ಹೋದರೆ. ಅಂದರೆ ಇದನ್ನೆಲ್ಲ ಮೊದಲೇ ರೆಡಿ ಮಾಡ್ಕೊಂಬಿಟ್ರೆ ತಟ್ ಅಂಥೇಳಿ ಎಲ್ಲದನ್ನು ಸುಟ್ಟಿ ರೆಡಿ ಮಾಡ್ಕೊಳ್ಬಹುದು ಒಂದೊಂದನ್ನೇ ಈ ಥರ. ನೋಡಿ, ಇವಾಗ ನಾನು ಒಂದು ಸತಿ ಹಸಿರು ಬಣ್ಣದ್ದು, ಒಂದು ಸತಿ ಬಿಳಿ ಬಣ್ಣದ್ದು ಫುಲ್ಲು ಈ ಭಾಗಕ್ಕೆ ಸುತ್ತಲೂ ಕೂಡ ಸುತ್ಕೊಂಡಿದ್ದೀನಿ. ಸೊ ಫೈನಲಾಗಿ ಈ ಥರ ಕವರ್ ಮಿಕ್ಕಿರೋದನ್ನು ಗಂಟನ್ನು ಹಾಕಿ, ಎಕ್ಸ್ಟ್ರಾ ಕವರ್ ಇತ್ತು ಅಂದರೆ ಅದನ್ನು ಕಟ್ ಮಾಡಿಬಿಟ್ರೆ ಆಯಿತು. ಯಾಕಂದರೆ ಇದು ಒಳಗಡೆ ಇರುತ್ತೆ ಮತ್ತು ಕಾಣಿಸೋದು ಕೂಡ ಇಲ್ಲ. ಇವಾಗ ಇದನ್ನು ಸಿದ್ಧ ಮಾಡ್ಕೊಂಡಿದ್ದಾಗಿದೆ. ಇವಾಗ ಈ ಒಂದು ಬುಟ್ಟಿಯ ಒಳಗಡೆ ನಾವು ಕವರನ್ನು ಸುತ್ತಲೂ ಕೂಡ ಹಾಕ್ಕೊಂಡಿದ್ದೀವಲ್ವಾ. ನೋಡಿ, ಇವಾಗ ಈ ಕಡೆ ಈ ಥರ ಸ್ವಲ್ಪ 1 ಇಂಚ್ ಆಗೋಷ್ಟು ಬಿಟ್ಕೊಂಡಿರ್ತೀವಲ್ವ, ಅಲ್ಲಿ ಒಳಗಡೆ ಈ ಥರ ತೂರಿಸ್ಕೋಬೇಕಾಗತ್ತೆ. ಈ ಥರ ಒಳಗಡೆ ಸಿಕ್ಕಿಸ್ಬೇಕು. ಈ ಥರ ಹಾಕಿದ್ಮೇಲೆ ಇದು ಸ್ವಲ್ಪ ಸ್ಟಿಫಾಗಿರುತ್ತೆ. ಆದರೂ ಕೂಡ ನಾವು ಫೈನಲಾಗಿ ತುಂಬ ಸ್ಟ್ರಾಂಗಾಗಿ ನಿಂತ್ಕೋಬೇಕಲ್ವ. ಸ್ಟ್ಯಾಪ್ಲರನ್ನು ತೊಗೊಂಡು ಆ ಕಡೆ ಈ ಕಡೆ ಗಟ್ಟಿಯಾಗಿ ಒಂದು 4 ಬಾರಿ ಮೇಲ್ಭಾಗದಲ್ಲಿ ನೋಡಿ 2 ಸತಿ ಮತ್ತು ತಳಭಾಗದಲ್ಲಿ 1-2 ಸತಿ, ಒಂದೊಂದು ಕಡೆ 4 ಕಡೆ ಆರಾಮಾಗಿ ಈ ಥರ ಪಿನ್ನನ್ನು ಹೊಡೆದುಬಿಟ್ರೆ, ಪಿನ್ನನ್ನು ಸೇರಿಸಿ ನೋಡಿ ಈ ಥರ ಟೈಟಾಗಿ ಸ್ಟಾಪ್ಲರಿಂದ ನಾವು ಹಾಕಿಬಿಟ್ರೆ ಒಂದು ಚೂರು ಕೂಡ ಇದು ಜಗ್ಗೋದಿಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಬುಟ್ಟಿ ಅಂತ ನೋಡ್ತಾ ಇರ್ಬೋದು. ಇದಷ್ಟೇ ಅಲ್ಲ, ಮೇಲೇನೋ ಸುಂದರವಾಗಿ ಕಾಣಿಸ್ತಾ ಇದೆ, ಆದರೆ ತಳಭಾಗದಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ ಅಂತಂದರೆ ನೋಡಿ, ಅದಕ್ಕೆ ಫಿನಿಶಿಂಗ್ ಚೆನ್ನಾಗಿ ಕಾಣಬೇಕು ಅಂದರೆ ನೀವು ಹಸಿರು ಬಣ್ಣದ ಕವರು ಅಥವಾ ಬಿಳಿ ಬಣ್ಣದ ಕವರನ್ನು ಕ್ಲೀನಾಗಿ ಈ ಥರ ಹಾಕಿ, ಇಲ್ಲಾಂದರೆ ಹಸಿರು ಬಣ್ಣದ ಪೇಪರು ಬಿಳಿ ಬಣ್ಣದ ಪೇಪರನ್ನು ಹಾಕ್ಬೋದು, ಇಲ್ಲಾಂದರೆ ಹಸಿರು ಬಣ್ಣದ ಬಟ್ಟೆ ಬಿಳಿ ಬಣ್ಣದ ಬಟ್ಟೆಯನ್ನು ಕೂಡ ಹಾಕ್ಬೋದು. ಇದನ್ನು ಹಾಕಿದ್ಮೇಲೆ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನೀವು ಬೇಕಾದ್ರೆ ಪೇಪರನ್ನು ಅಥವಾ ಕವರನ್ನು ಅದೇ ಅಳತೆಗೆ ಕಟ್ ಮಾಡಿ ಗಮ್ಮನ್ನು ಹಾಕಿ ಕೂಡ ಅಂಟಿಸ್ಬಿಡ್ಬೋದು. ತುಂಬಾ ಸುಂದರವಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ಬಿಸಾಡಿಬಿಡ್ತಾರೆ, ವೇಸ್ಟು
ಕವರು ಅಂಥೇಳಿ ಅದ್ರ ಬದಲಿಗೆ ಈ ಥರ ಮರುಬಳಕೆ ಮಾಡ್ಕೋಬೋದು. ಸುಂದರವಾದ ಬುಟ್ಟಿಗಳನ್ನು ಮನೆಯಲ್ಲೇ ಸಿದ್ಧ ಮಾಡ್ಕೊಳ್ಬಹುದು. ಹಣ ಕೊಟ್ಟು ಖರೀದಿಸೋದು ಯಾಕೆ, ಇದರಲ್ಲಿ ನೋಡಿ ನಾವು ನಮಗೆ ಬೇಕಾದಾಗೆ ಕೆಲವೊಂದಿಷ್ಟು ವಸ್ತುಗಳನ್ನು ಹಾಕಿ ಕೂಡ ಇಟ್ಕೋಬೋದು. ನೋಡೋದಕ್ಕೆ ಕ್ಯೂಟಾಗಿರುತ್ತೆ. ಸೊ ನೋಡಿದವರು ಕೂಡ ಖುಷಿಪಟ್ಟು ಕೇಳ್ತಾರೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಈ ಒಂದು ಬುಟ್ಟಿ ಅಂಥೇಳಿ. ಮತ್ತು ಮಹಿಳೆಯರು ಫ್ರೀ ಇರೋ ಟೈಮಲ್ಲಿ ಈ ಥರ ಒಂದು ಸುಂದರವಾದ ಬುಟ್ಟಿಯನ್ನು ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಒಂಥರ ಖುಷಿ ಇರುತ್ತೆ, ನಾವೇ ಮಾಡ್ಕೊಂಡಿದ್ದು ಅಂಥೇಳಿ. ಹಣ ಕೊಟ್ಟು ಖರೀದಿಸೋದು ಯಾಕೆ, ಅದ್ರ ಜೊತೆಗೆ ಇದನ್ನು ನಾವು ಹೂವನ್ನು ಹಾಕ್ಕೊಳ್ಳೋದಕ್ಕೆ, ಹೂವನ್ನು ತಗೊಳ್ಳೋದಕ್ಕೆ ಅಂತೇಳಿ ಈ ಬುಟ್ಟಿನ ಬಳಸ್ಬೋದು. ಈ ಒಂದು ಸುಂದರವಾದ ಬುಟ್ಟಿ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕನ್ನು ಕೊಟ್ಟು ಶೇರನ್ನು ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.